ಗೆಳೆಯರೇ, ಇದು ಕೇವಲ ಗುಡಿಯಲ್ಲ, ಶಿಲ್ಪಗಳ ತವರು. ಅಷ್ಟೇ ಅಲ್ಲ, ಆ ಗುಡಿಯ ಮುಂದೆ ನಿಂತರೆ ಭವ್ಯ ಭಾರತದ ಇತಿಹಾಸ, 10 ಶತಮಾನಗಳ ಹಿಂದೆಯೇ ನಮ್ಮಲ್ಲಿ ಬಳಕೆಯಲ್ಲಿದ್ದ ಅತ್ಯಾಧುನಿಕ ಉಪಕರಣಗಳು, ಯುರೋಪಿಯನ್ನರು ಭಾರತಕ್ಕೆ ಬರುವ ಮೊದಲೇ ಭಾರತೀಯರಿಗಿದ್ದ ವಿದೇಶಿ ಸಂಬಂಧಗಳು, ಹೀಗೆ 10 ಹಲವು ವಿಚಾರಗಳು ನಮ್ಮ ಗಮನ ಸೆಳೆಯುತ್ತವೆ. ಹಾಗಾದರೆ ಆ ದೇವಾಲಯ ಯಾವುದು? ಅದು ಇರೋದಾದರೂ ಎಲ್ಲಿ? ಇಷ್ಟಕ್ಕೂ ಆ ದೇವಾಲಯದಲ್ಲಿರೋ ಅದ್ಭುತ ಆದರೂ ಏನು ಅನ್ನೋದನ್ನು ನೋಡೇ ಬಿಡೋಣ ಬನ್ನಿ. ಸ್ನೇಹಿತರೆ, ಇದೊಂದು ದೇವಾಲಯದ ಹೆಸರು ಇವತ್ತಿಗೂ ಭಾರತೀಯರ, ಅದರಲ್ಲೂ ದಕ್ಷಿಣ ಭಾರತೀಯರ ನಾಲಿಗೆ ಮೇಲೆ ಸದಾಕಾಲ ಹರಿದಾಡ್ತಾನೆ ಇರುತ್ತೆ. ಅದರಲ್ಲೂ ಯಾರಾದರೂ ಸುಂದರ ಯುವತಿಯರನ್ನು ವರ್ಣಿಸೋ ಸಂದರ್ಭದಲ್ಲಿ ಈ ಊರಿನ ಹೆಸರು ನಮ್ಮ ಬಾಯಲ್ಲಿ ನಲಿದಾಡುತ್ತೆ. ಇಲ್ಲಿನ ಅದ್ಭುತ ಶಿಲಾ ಬಾಲಿಕೆಯರ ಕೆತ್ತನೆಗಳು, ದೇವಾಲಯದ ಒಳಗಿರೋ ಚನ್ನಕೇಶವ, ಕೇವಲ 3 ಕಡೆ ಮಾತ್ರ ಭೂಮಿಗೆ ತಾಗಿ ಆಕಾಶದ ಕಡೆ ಮುಖ ಮಾಡಿ ನಿಂತಿರೋ 40 ಅಡಿಗಳಿಗೂ ಎತ್ತರದ ಕಲ್ಲಿನ ಕಂಬ, ಇವೆಲ್ಲ ನೋಡುಗನನ್ನ ಮಂತ್ರಮುಗ್ಧಗೊಳಿಸುತ್ತವೆ. ಶಿಲ್ಪಿಗಳ ಕೈಚಳಕ ಅಲ್ಲಿ ಶಿಲೆಗಳ ಮತ್ತೊಂದು ಲೋಕವನ್ನೇ ಸೃಷ್ಟಿ ಮಾಡಿದೆ. ಇಷ್ಟಕ್ಕೂ ಈ ಶಿಲಾ ಸ್ವರ್ಗ ಬೇರಿನ್ಯಾವುದೂ ಅಲ್ಲ, ಅದು ನಮ್ಮ ಹೊಯ್ಸಳರ ಬೇಲೂರು. ಬೇಲೂರು ಅಂದ ತಕ್ಷಣ ನಮಗೆ ನೆನಪಾಗೋದೇ ಅಲ್ಲಿನ ಶಿಲಾ ಬಾಲಿಕೆಯರ ವಿಗ್ರಹಗಳು. ಹೆಣ್ಣಿನ ವಯ್ಯಾರ, ರೂಪ, ಸೌಂದರ್ಯವನ್ನು ಅಲ್ಲಿ ಶಿಲ್ಪಿ ಅದೆಷ್ಟು ಅದ್ಭುತವಾಗಿ ಅರಳಿಸಿದಾನೆ ಅಂದರೆ ಅವುಗಳನ್ನು ನೋಡ್ತಿದ್ರೆ ಜೀವಂತ ವಿಗ್ರಹಗಳು ನಮ್ಮ ಮುಂದಿವೆಯೇನೋ ಅಂತ ಅನ್ನಿಸದೇ ಇರೋದಿಲ್ಲ. ಈ ಮದನಿಕೆಯರು ದೇವಲೋಕದ ಅಪ್ಸರೆಯರಿರಬಹುದಾ? ಇವರಿಗೆ ಜೀವ ಬಂದು ಬಿಡಬಾರ್ದೇಕೆ ಅನ್ನೋ ಚಿಕ್ಕದೊಂದು ಆಸೆ ಮನಸ್ಸಿನ ಮೂಲೆಯಲ್ಲಿ ಮೂಡದೇ ಇರೋದಿಲ್ಲ. ಇಲ್ಲಿನ ದರ್ಪಣ ಸುಂದರಿಯಿಂದ ಹಿಡಿದು ಶುಕನಾಶಿನಿಯವರೆಗೆ ಪ್ರತಿ ಅಪ್ಸರ ಶಿಲ್ಪ ಕೂಡ ಹಲವು ಅಚ್ಚರಿಗಳ ಆಗರ. ಬೇಲೂರಿನ ಭಿತ್ತಿಯಲ್ಲಿರೋ ಈ ಮೋಹಿನಿ ಶಿಲ್ಪವಂತೂ ಶಿಲ್ಪಿಯ ಕಲಾ ಕೌಶಲ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ನರ್ತನದ ಭಂಗಿಯಲ್ಲಿರೋ ಈ ಮೋಹಿನಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಈ ಶಿಲ್ಪ ಎಡಭಾಗಕ್ಕೆ ಸ್ವಲ್ಪ ವಾಲಿರೋ ಹಾಗೆ ಕಾಣುತ್ತೆ, ಆದರೆ ನಿಜ ಸಂಗತಿ ಏನು ಗೊತ್ತಾ? ಈ ಶಿಲ್ಪ ಯಾವ ಕಡೆಗೂ ವಾಲಿಲ್ಲ. ಈ ಮೋಹಿನಿ ಶಿಲ್ಪದ ವಿಶೇಷತೆಯೇ ಅದು. ಇದು ಎಡಭಾಗಕ್ಕೆ ವಾಲಿರುವಂತೆ ನಮ್ಮಲ್ಲಿ ಭ್ರಮೆ ಹುಟ್ಟಿಸುತ್ತೆ. ಅಷ್ಟೇ ಅಲ್ಲ, ಈ ಮೋಹಿನಿಯ ಮೇಲೆತ್ತಿದ ಬಲಗೈಯ ಬೆರಳ ತುದಿಗೆ ಒಂದು ಹನಿ ನೀರನ್ನು ಹಾಕಿದರೆ ಆ ಹನಿ ಈಕೆಯ ಮೂಗಿನ ತುದಿಗೆ ಬಿದ್ದು ಬಳಿಕ ಸ್ತನಾಗ್ರದ ಮೇಲೆ ಬೀಳುತ್ತೆ. ಆನಂತರ ಆಕೆ ಮೇಲಕ್ಕೆತ್ತಿರೋ ಎಡಗಾಲಿನ ಬೆರಳಿಗೆ ಆ ನೀರಿನ ಬಿಂದು ಬಂದು ಸೇರುತ್ತೆ. 100 ವರ್ಷಗಳ ಹಿಂದೆ ಇಷ್ಟು ಕರಾರುವಾಕ್ಕಾದ ಲೆಕ್ಕವನ್ನು ಶಿಲೆಯಲ್ಲಿ ಕಟ್ಕೊಡೋದಕ್ಕೆ ಅವತ್ತಿನ ಶಿಲ್ಪಿ ಬಳಸಿದ ತಂತ್ರಜ್ಞಾನವಾದರೂ ಎಂಥದ್ದು? ಈ ಮೋಹಿನಿಯ ಶಿಲ್ಪ ಮಾತ್ರ ಅಲ್ಲ, ಬೇಲೂರಿನ ಪ್ರತಿ ಶಿಲ್ಪದಲ್ಲಿ, ಪ್ರತಿ ಕಂಬದಲ್ಲಿ ಕೂಡ ಇಂಥ 100 ಅಚ್ಚರಿಗಳಿವೆ. ಇನ್ನು ಬೇಲೂರು ದೇಗುಲದ ಪ್ರಾಂಗಣದಲ್ಲಿರೋ 40 ಅಡಿ ಎತ್ತರದ ಈ ಧ್ವಜಸ್ತಂಭ ಗಣಿತ ಹಾಗೂ ವಿಜ್ಞಾನಗಳೆರಡರ ಸಂಗಮ. ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿಂತಿರೋ ಈ ಸ್ತಂಭವನ್ನು ಗುರುತ್ವ ಸ್ತಂಭ ಅಂತಲೇ ಕರೆಯಲಾಗುತ್ತೆ. ಲೇಪಾಕ್ಷಿ ದೇಗುಲದಲ್ಲಿರೋ ತೇಲುವ ಕಂಬದ ಮಾದರಿಯಲ್ಲೇ ಈ ಧ್ವಜಸ್ತಂಭ ಕೂಡ ಕೇವಲ 3 ಕಾಲುಗಳ ಆಧಾರದ ಮೇಲೆ ಈ ಜಗಲಿಯ ಮೇಲೆ ನಿಂತಿದೆ ಅಂದರೆ ನೀವು ನಂಬಲೇಬೇಕು. ಈ ಸ್ತಂಭದ ವಾಯುವ್ಯ ದಿಕ್ಕಿನಿಂದ ಹಾಕಿದ ತೆಳುವಾದ ಬಟ್ಟೆ ಅಥವಾ ಹಾಳೆ ಸ್ತಂಭದ ಮಧ್ಯಭಾಗದವರೆಗೆ ಸುಲಭವಾಗಿ ಹೋಗುತ್ತೆ. ಅಂದರೆ ಬರೋಬ್ಬರಿ 40 ಅಡಿ ಎತ್ತರ ಇರೋ ಈ ಸ್ತಂಭ ಕೇವಲ 3 ಮೂಲೆಗಳ ಮೇಲೆ ಮಾತ್ರ ನಿಂತಿದೆ. ಹಾಗಾದರೆ ಕೇವಲ 3 ಮೂಲೆಗಳ ಮೇಲೆ ಈ ಧ್ವಜಸ್ತಂಭವನ್ನು ನಿಲ್ಲಿಸೋದಕ್ಕೆ ಶಿಲ್ಪಿಗಳು ಬಳಸಿರೋ ತಂತ್ರಜ್ಞಾನವಾದರೂ ಏನು? ಕೇವಲ ಗುರುತ್ವಾಕರ್ಷಣೆಯ ಬಲದ ಮೇಲೆ ಈ ಬೃಹತ್ ಕಂಬ ನಿಂತಿದೆಯಾ ಅಂದರೆ 900 ವರ್ಷಗಳ ಹಿಂದೆಯೇ ಗಣಿತ ಹಾಗೂ ವಿಜ್ಞಾನ ಎರಡನ್ನೂ ಬೆಸೆದ ಆ ಶಿಲ್ಪಿಗಳ ಜ್ಞಾನ ಮಟ್ಟವನ್ನು ಏನಂತ ಕರೆಯೋಣ? ನಿಜಕ್ಕೂ ಬೇಲೂರು ದೇಗುಲದ ಶಿಲ್ಪಕಲಾ ವೈಭವ ಹಾಗೂ ಜ್ಞಾನ ವೈಭವವನ್ನು ನಮ್ಮ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನು ಬೇಲೂರಿನ ಚನ್ನಕೇಶವ ನಿಜಕ್ಕೂ ಚನ್ನಕೇಶವನೇ. ಆ ವಿಗ್ರಹವನ್ನು ನೋಡ್ತಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಮಹಾವಿಷ್ಣುವಿನ ರೂಪವಾದ ಕೇಶವನನ್ನು ನೋಡೋದಕ್ಕೆ ಅಂತಲೇ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರೋದುಂಟು. ಹಾಗೆಯೇ ದೇವಾಲಯದ ಒಳಗಿರೋ ಅದ್ಭುತ ತೋರಣದ ಕೆತ್ತನೆ ನಿಜಕ್ಕೂ ನೋಡುಗರ ಮನಸೂರೆಗೊಳ್ಳುತ್ತೆ. ಈ ಅದ್ಭುತ ದೇವಾಲಯದ ನಿರ್ಮಾಣದ ಹಿಂದೆ ಕೂಡ ಒಂದು ರೋಚಕ ಕಥೆನೇ ಇದೆ. ಈ ದೇವಾಲಯವನ್ನು ಹೊಯ್ಸಳರ ಅರಸ ತನ್ನ ಗುರುವಿಗೆ ಸಮರ್ಪಿಸೋದಕ್ಕೆ ನಿರ್ಮಿಸಿದ್ದ ಅಂತ ಕೂಡ ಹೇಳ್ತಾರೆ. ಹೌದು, ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ ಕರುನಾಡಿಗೆ ಕೊಟ್ಟ ಕಲಾ ಕೊಡುಗೆ ಇದು. ಇದರ ನಿರ್ಮಾಣ ಕಾರ್ಯ ಶುರುವಾಗಿದ್ದು 1117ರಲ್ಲಿ. ಗುರು ರಾಮಾನುಜಾಚಾರ್ಯರ ಕೃಪಾಶೀರ್ವಾದದಿಂದ ಆರಂಭಗೊಂಡ ಈ ದೇಗುಲ ನಿರ್ಮಾಣ ಕಾರ್ಯ ಮುಗಿಯೋದಕ್ಕೆ 103 ವರ್ಷಗಳೇ ಬೇಕಾದವು. ಕೇವಲ ಒಂದು ದೇಗುಲವನ್ನು ನಿರ್ಮಾಣ ಮಾಡೋದಕ್ಕೆ ಶತಮಾನಗಳ ಕಾಲ ಸಮಯ ವ್ಯಯಿಸೋದು ಅಂದರೆ ಹುಡುಗಾಟಿಕೆಯ ಮಾತಲ್ಲ.
ಅದೇನೇ ಇರಲಿ, ಈ ಬೇಲೂರು ದೇಗುಲದ ಶಿಲ್ಪ ಸೃಷ್ಟಿಗೆ ಶಿಲ್ಪಿಗಳು ತೋರಿರೋ ಶ್ರದ್ಧೆ, ಪರಿಶ್ರಮಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಗೆಳೆಯರೇ, ಹೊಯ್ಸಳರು ಕನ್ನಡ ನಾಡಿನ ಶಿಲ್ಪ ಕಲಾವೈಭವವನ್ನು ಹೆಚ್ಚಿಸಿದರು ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಹೊಯ್ಸಳರು ಆಳಿದ 346 ವರ್ಷಗಳಲ್ಲಿ, ಅಂದರೆ ಕ್ರಿಸ್ತ ಶಕ 1000ರಿಂದ 1346 ನಡುವೆ ಸರಿಸುಮಾರು 1500ಕ್ಕೂ ಹೆಚ್ಚು ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ 958 ಸ್ಥಳಗಳಲ್ಲಿ ಅಂತ ಹೇಳಲಾಗತ್ತೆ. ಸೊ ಹೊಯ್ಸಳರು ಕಟ್ಟಿದ ಪ್ರತಿ ದೇವಾಲಯ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಪ್ರತಿ ದೇವಾಲಯದ ಕಥೆಯನ್ನು ಕೂಡ ಬೇರೆ ಬೇರೆ ಕಂತುಗಳಲ್ಲಿ ಹೇಳಬೇಕು. ಅಷ್ಟು ಮಾಹಿತಿ ಅಲ್ಲಿ ಅಡಕವಾಗಿದೆ. ಈ ಬೇಲೂರು ಮೊದಲಿಗೆ ವೇಲಾಪುರ ಅಂತ ಕರೆಸ್ಕೊಳ್ತಿತ್ತು. ಇದು ಹಳೇಬೀಡಿಗಿಂತ ಮೊದಲು ಹೊಯ್ಸಳರ ರಾಜಧಾನಿಯಾಗಿತ್ತು. ಆನಂತರ ಹೊಯ್ಸಳ ವಿಷ್ಣುವರ್ಧನ ತನ್ನ ರಾಜಧಾನಿಯನ್ನು ಹಳೇಬೀಡಿಗೆ, ಅಂದರೆ ದ್ವಾರ ಸಮುದ್ರಕ್ಕೆ ಬದಲಾಯಿಸ್ತಾನೆ. ಹೊಯ್ಸಳರ ಕಾಲದಲ್ಲಿ ಬೇಲೂರು, ಹಳೇಬೀಡು, ಗದಗಿನ ವೀರನಾರಾಯಣ, ತಲಕಾಡಿನ ಕೀರ್ತಿನಾರಾಯಣ, ಹೊಸ ಹೊಳಲುವಿನ ಲಕ್ಷ್ಮೀನಾರಾಯಣ ಹಾಗೂ ಚಿಕ್ಕಮಗಳೂರು ಬಳಿಯ ಬೆಳವಡಿಯಲ್ಲಿನ ವೀರನಾರಾಯಣ ದೇವಾಲಯದ ಜೊತೆ ಸೋಮನಾಥಪುರದ ಕೇಶವನ ದೇವಾಲಯ ಅವರ ಕೊಡುಗೆ